ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ಆ್ಯಕ್ಚುಲಿ ನಾನು ಕಾಲೇಜಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ತು. ಹಾಗೆಯೇ ಇದು ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಕೂಡ ಮಾಡೋಣ ಅನ್ನೋ ಥರ ಪ್ಲ್ಯಾನ್ ಇತ್ತು. ಯಾಕಂದರೆ ಆಬ್ವಿಯಸ್ಲಿ ಕಾಲೇಜಿಂದ ಬಂದಮೇಲಾಗಲಿ ಅಥವಾ ಯಾರಾದರೂ ಕೆಲಸದಿಂದ ಬಂದಮೇಲಾಗಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿ ಯಾವುದಾದ್ರೂ ಒಂದು ರೆಸಿಪಿನ ಮಾಡ್ಕೊಳ್ಳೋಷ್ಟು ಟೈಮ್ ಖಂಡಿತ ಯಾರಿಗೂ ಇರೋದಿಲ್ಲ. ಸೊ ಹಾಗಾಗಿ ನಾನು ಇವತ್ತು ಈಸಿಯಾಗಿ ಮಾಡುವಂಥ ಹೈ ಪ್ರೋಟೀನ್ ಸೋಯಾ ಟಿಕ್ಕಿ ಬರ್ಗರ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ತುಂಬಾ ಈಸಿಯಾಗಿ ಆಗೋಗುತ್ತೆ. ಸೊ ನನಗೂ ಆ್ಯಕ್ಚುಲಿ ಹಸಿವಾಗ್ತಿರೋದ್ರಿಂದ ಫಟಾಫಟ್ ಅಂತ ಬೇಗ ಈ ಸೋಯಾ ಟಿಕ್ಕಿ ಬರ್ಗರ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಹಾಗೆ ಇದು ಆಲ್ಮೋಸ್ಟ್ ಹೆಲ್ತಿಯಾಗಿ ಕೂಡ ಇರುತ್ತೆ. ಸೊ ನೀವೇನಾದರೂ ಹೆಲ್ದಿಯಾಗಿ ಹೈ ಪ್ರೋಟೀನ್ ಡಯಟ್ನ ಫಾಲೋ ಮಾಡ್ತಾ ಇದ್ದರೆ ಇದನ್ನು ಖಂಡಿತ ಟ್ರೈ ಮಾಡಿ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈಗ ನಾನಿಲ್ಲಿ ಒಂದು ಬ್ಲೆಂಡರ್ಗೆ 1/2 ಕಪ್ ಆಗುವಷ್ಟು ಸೋಯಾನ ಹಾಕೋತಾ ಇದ್ದೀನಿ. ಇದನ್ನು ಆ್ಯಕ್ಚುಲಿ ನೀವು ಹಾಟ್ ವಾಟರಲ್ಲಿ ಬಾಯ್ಲ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು, ಬಟ್ ಅದು ತುಂಬ ಟೈಮ್ ತೊಗೊಳ್ಳೋದ್ರಿಂದ ನಾನು ಈ ಥರ ಶಾರ್ಟ್ಕಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಏನಿಲ್ಲ, ತುಂಬಾ ಸಿಂಪಲ್. ಈ ಥರ ಒಂದು 1/2 ಕಪ್ ಆಗುವಷ್ಟು ಸೋಯಾನ ತೊಗೊಂಡು ಇದನ್ನು ಫೈನ್ ಪೌಡರ್ ಆಗಿ ಬ್ಲೆಂಡ್ ಮಾಡ್ಕೊಂಡು ಬರೋಣ. ಓಕೆನಾ? ಇವಾಗ ಸೋಯಾ ಪೌಡರ್, ಈ ಸೋಯಾ ಪೌಡರ್ನ ಹಾಕ್ಕೊಂಡು ಇದಕ್ಕೆ ಹಾಗೆ ಒಂದು 1/4 ಕಪ್ ಆಗೋಷ್ಟು ಸತ್ತು ಪೌಡರ್ನು ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು. ಇದಿಷ್ಟನ್ನು ಹೀಗೆ ಫಸ್ಟ್ ಮಿಕ್ಸ್ ಮಾಡ್ಕೋತೀನಿ. ಇವಾಗ ರೆಡಿಯಾಗಿರೋಂಥ ಈ ಮಿಕ್ಸ್ಚರ್ಗೆ ಆನಿಯನ್, ಕ್ಯಾಪ್ಸಿಕಮ್, ಕ್ಯಾರೆಟ್ ಹಾಗೆಯೇ ಕ್ಯಾಬೇಜ್, ನಾನು ಈ ವೆಜಿಟೇಬಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇರೆ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡು ನಾನು ಅದಕ್ಕೆ ಒಂದು 1/2 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ಇವಾಗ ಇದನ್ನು ಈ ಥರ ಫಸ್ಟ್ ನೀಟಾಗಿ ಹೀಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ವಾಟರ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಆ ಹದಕ್ಕೆ ಇದನ್ನು ಕಲಿಸ್ಕೊಳ್ಳೋಣ. ಈ ಥರ ಇವಾಗ ನಮ್ಮ ಟಿಕ್ಕಿದು ಎಲ್ಲ ಡೋ ರೆಡಿ ಆಗಿದೆ. ಈಗ ಅದನ್ನು ಈ ಥರ ಒಂದು ಚಿಕ್ಕ ಉಂಡೆ ತೊಗೊಂಡು ಈ ಥರ ಹೀಗೆ ಟಿಕ್ಕಿ ಶೇಪಲ್ಲಿ ಇದನ್ನು ಫಾರ್ಮ್ ಮಾಡಿಕೊಂಡ್ರೆ ಟಿಕ್ಕಿ ರೆಡಿ. ಇದನ್ನು ಬೇಕಾದರೆ ನೀವು ಒಂದು 1/2 hour ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಕೂಡ ಮಾಡ್ಕೋಬೋದು. ನೋಡಿ, ನಾನು ಈ ಥರ 4 ಟಿಕ್ಕೀಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ತುಂಬ ತೆಳ್ಳಗೆ ಮಾಡ್ಕೊಂಡಿರೋದ್ರಿಂದ ಡಬಲ್ ಟಿಕ್ಕಿನ ಒಂದು ಬರ್ಗರಲ್ಲಿ ಇಡ್ತೀನಿ. ಸೊ ಹಾಗಾಗಿ 2 ಬರ್ಗರ್ಗೆ 4 ಟಿಕ್ಕಿನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ತುಂಬಾ ಸಿಂಪಲ್, ಏನಿಲ್ಲ. ಇಲ್ಲಿ ನಾನಿಲ್ಲಿ ಒಂದು ತವಾನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ಈ ಥರ ಆಯಿಲ್ ಹಾಕ್ಕೊಂಡು ಈ ಟಿಕ್ಕೀಸ್ನೆಲ್ಲ ಈ ಥರ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನನ್ನ ಹತ್ರ ಸ್ವಲ್ಪ ಆರೆಂಜ್ ಇತ್ತು, ಹಾಗಾಗಿ ಒಂದು ಆರೆಂಜ್ನ ಬೆಳೆಸ್ಕೊಂಡು ಜ್ಯೂಸ್ ಕೂಡ ಮಾಡ್ಕೊತಾ ಇದ್ದೀನಿ. ಓಕೆ, ಆ್ಯಸ್ ಯೂಶ್ವಲ್ ನಾವೆಲ್ಲ ಜ್ಯೂಸ್ ಹೇಗೆ ಮಾಡ್ತೀವೋ ಹಾಗೆ ಆರೆಂಜ್ ಹಾಕ್ಕೊಂಡು ಒಂದು ಸ್ವಲ್ಪ ಸಕ್ಕರೆ ಹಾಗೆಯೇ ನೀರನ್ನ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಣ. ಇದನ್ನು ನೀವು ಹೀಗೆ ಕೂಡ ಕುಡಿಬೋದು, ಬಟ್ ನಾನಿಲ್ಲಿ ಸ್ಟ್ರೈನ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ನಾನು ನಾರ್ಮಲ್ ಬನ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬರ್ಗರ್ ಬನ್ ಕೂಡ ಯೂಸ್ ಮಾಡ್ಬೋದು. ನಾರ್ಮಲ್ ಬನ್ ಕೂಡ ಚೆನ್ನಾಗಿರುತ್ತೆ.
ಓಕೆನಾ. ಈ ಥರ ಸ್ಲಿಟ್ ಮಾಡಿಕೊಂಡು ಹಾಫ್ ಓಪನ್, ಈ ಥರ ಹಾಫ್ ಓಪನ್ ಮಾಡ್ಕೋಬೇಕು. ಇದೇ ಥರ ಎರಡನ್ನೂ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದು ಸ್ವಲ್ಪ ಕೆಚಪ್, ನೀವು ಮಯೋನೀಸ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಅದ್ರ ಜೊತೆ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್. ಇದಿಷ್ಟು ಫಸ್ಟು ಸ್ಪ್ರೆಡ್ ಮಾಡ್ಕೊತೀನಿ. ಓಕೆನಾ. ಇದರ ಮೇಲೆ ಈ ಥರ 2 ಟಿಕ್ಕಿನ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಿಂಪಲಾಗಿ ಈ ಥರ ಸೆಂಟ್ರಲ್ಲೇ ಇಟ್ಕೋಬೋದು. ಈ ಥರ 2 ಟಿಕ್ಕಿನ ನಾನು ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದ್ರ ಮೇಲೆ ಆಪ್ಷನಲ್ ಆಗಿ ಒಂದು ಸ್ವಲ್ಪ ಈರುಳ್ಳಿ ಕೂಡ ಇಟ್ಕೋಬೋದು. ಇದಕ್ಕೆ ಆಪ್ಷನ್ ಆಗಿ ಒಂದು ಸ್ವಲ್ಪ ಆರಿಗೇನೋ ಹಾಕೋತಾ ಇದ್ದೀನಿ, ಸ್ಪೈಸಿಯಾಗಿರುತ್ತೆ ಅಂತ. ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಇವಾಗ ಅದನ್ನು ಈ ಥರ ಕ್ಲೋಸ್ ಮಾಡಿ ಕೆಚಪ್ ಅಥವಾ ಮಯೋನೀಸ್ ಜೊತೆ ನೀವು ಇದನ್ನು ಸರ್ವ್ ಮಾಡ್ಬೋದು. ಸೊ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ನಮ್ಮ ಆರೆಂಜ್ ಜ್ಯೂಸ್ ಹಾಗೆಯೇ ಬರ್ಗರ್ ಎರಡು ಕೂಡ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಬರ್ಗರ್ನ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ಡಿಲಿಷಿಯಸ್ ಆಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಮಾಡಿ ನೋಡೋಣ. ಸೀರಿಯಸ್ಲಿ ಸಕ್ಕತ್ತಾಗಿದೆ. ಹಾಗೆ ಅದ್ರ ಜೊತೆ ಆರೆಂಜ್ ಜ್ಯೂಸ್ ಕೂಡ ಮಾಡಿದಾಗ ಆ್ಯಸ್ ಯೂಶುವಲ್ ಆರೆಂಜ್ ಜ್ಯೂಸಲ್ಲಿ ಏನು ಲೈಕ್ ಸ್ಪೆಷಲ್ ಇಲ್ಲ, ಬಟ್ ಸ್ಟಿಲ್ ಈ ಗೊಂಬ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸಂಬಾರ ಆಗಿರೋದ್ರಿಂದ ಈ ಥರ ಸೈಡಲ್ಲಿ ಕೂಲಾಗಿರೋ ಡ್ರಿಂಕ್, ಹಾಗೆ ಅದ್ರ ಜೊತೆ ಫ್ಯಾನ್ಸಿ ಬರ್ಗರ್ ಹೆಲ್ದಿಯಾಗಿ. ಸೊ ಅದನ್ನು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.